ಬದುಕಿಗೆ ಒಳಿತಾಗಬೇಕು ಅಂತ ಯಾರಿಗೆ ಇರೋಲ್ಲ. ಎಲ್ಲರ ಆಸೆಯೂ ಅದೇ. ಬದುಕು ಚೆನ್ನಾಗಿರಬೇಕು, ಒಳ್ಳೆಯದಾಗಿರಬೇಕು, ತುಂಬಿಕೊಂಡಿರಬೇಕು, ಸಮೃದ್ಧವಾಗಿರಬೇಕು ಅಂತಲೇ ಬಯಕೆ. ಆದರೆ ಅದಕ್ಕೆ ಬೇಕಾದ ಹಾದಿ ಹಿಡಿತೀವಾ ಅಂತ ಅಂದರೆ ಇಲ್ಲ ಅನ್ನೋದೇ ನಮ್ಮ ಹೆಚ್ಚಿನ ಸಮಯದ ಉತ್ತರ ಆಗತ್ತೆ. ಈ ಒಳಿತಾಗಬೇಕು ಅನ್ನೋದಕ್ಕೆ ನಾವೇನು ಮಾಡಬೇಕು ಅಂತ ಇಲ್ಲೊಬ್ಬ ಕವಿ ಹೇಳ್ತಾನೆ. ಅವನು ಹೇಳ್ತಾನೆ, ಒಳ್ಳೆಯವ್ರ ಜೊತೆಗೆ ಇರು, ಒಳ್ಳೆಯವರ ಜೊತೆ ಸಂಗ ಮಾಡು, ಮತ್ತು ಜಗಳ ಮಾಡಬೇಕು ಅಂತ ಅನ್ಸಿದ್ರು ಒಳ್ಳೆಯವ್ರ ಜೊತೆಗೆ ಆಡು, ಯಾವ ಕಾರಣಕ್ಕೂ ಕೆಡುಕರ ಜೊತೆಗೆ ಸೇರಬೇಡ. ಸದ್ಭಿರೇವ ಸಹಾಸೀತ ಸದ್ಭಿಃ ಕುರ್ವೀತ ಸಂಗತಿಂ ಸದ್ಭಿರ್ವಿವಾದಂ ಮೈತ್ರಿ ಚ ನಾಸದ್ಭಿಃ ಕಿಂಚಿದಾಚರೇತ್. ಒಳ್ಳೆಯವರ ಜೊತೆಗೇ ಇರಬೇಕು, ಒಳ್ಳೆಯವರ ಸಂಘವನ್ನೇ ಮಾಡಬೇಕು, ಮತ್ತು ಜಗಳ ಆಡೋದಿದ್ರು ಗೆಳೆತನ ಮಾಡೋದಿದ್ರು ಅವರ ಜೊತೆಗೆ ಮಾಡಬೇಕು. ನಾಸದ್ಭಿಃ ಕಿಂಚಿದಾಚರೇತ್. ದುಷ್ಟರ ಜೊತೆಗೆ ಕೆಡುಕರ ಜೊತೆಗೆ ಯಾವುದನ್ನೂ ಮಾಡಬಾರದು ಅಂತ. ಈ ಯಾವುದನ್ನೂ ಮಾಡಬಾರದು ಅನ್ನೋದರಲ್ಲಿ ಜಗಳವನ್ನು ಕೂಡ, ದ್ವೇಷವನ್ನು ಕೂಡ ಅಂತ ಅರ್ಥ ಬರುತ್ತೆ. ಅವರಿಂದ ಎಷ್ಟು ದೂರ ಇರಬೇಕು ಅಂತಂದರೆ ಅವರು ದ್ವೇಷಕ್ಕೂ ಅನರ್ಹರು ಅನ್ನುವಷ್ಟು ದೂರ ಇರಬೇಕು. ಹಾಗಾಗಿ ಈ ಕವಿಯ ಆಶಯ ಒಳಿತಾಗಬೇಕಾ, ಕೆಡುಕಿನಿಂದ ಪೂರ್ಣ ದೂರ ಇರು ಅಂತ ಅನ್ನೋದು. ಶುಭಂ ಭೂಯಾತ್.